A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಶ್ರೀಯುತ ನರೇಂದ್ರ ಮೋದಿಯವರು ಸುದೀರ್ಘ ಕಾಲ 12 ವರ್ಷ ಅಂದರೆ 4399 ದಿನಗಳ ಕಾಲ ಈ ದೇಶದ ಪ್ರಧಾನಿಯಾಗಿ, ಅದಕ್ಕೆ ಮುಂಚೆ 14 ವರ್ಷ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿ ಸುದೀರ್ಘ 26 ವರ್ಷಗಳ ರಾಜಕಾರಣ ಭವಿಷ್ಯದಲ್ಲಿ, ರಾಜಕಾರಣ ಜೀವನದಲ್ಲಿ ಒಂದು ದಿನವೂ ಭ್ರಷ್ಟಾಚಾರ ಆರೋಪದ ಬರದೆ ಸುದೀರ್ಘ ರಾಜಕಾರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮುಖ್ಯಮಂತ್ರಿಯಾಗಿ, ಅತ್ಯಂತ ಯಶಸ್ವಿಯಾಗಿ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾವು ತಾಯಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಅವರಿಗೆ ಭಗವಂತ ತಾಯಿ ದೇವತೆ ಆಯುಷು ಆರೋಗ್ಯ ಮತ್ತು ಅವರಿಗೆ ಇನ್ನಷ್ಟು ದೀರ್ಘಕಾಲ ಈ ದೇಶವನ್ನು ಮುನ್ನಡೆಸುವಂಥ ಶಕ್ತಿಯನ್ನು ಕೊಡಲಿ. ಆ ತಾಯಿಯ ಆಶೀರ್ವಾದದಿಂದ ನಮ್ಮ ದೇಶ ಇನ್ನಷ್ಟು ಸುಭಿಕ್ಷವಾಗಲಿ. ನರೇಂದ್ರ ಮೋದಿಯವರ ಆಡಳಿತದಿಂದ ನಮ್ಮ ದೇಶದ ಕೀರ್ತಿ ಪತಾಕೆ ಇನ್ನಷ್ಟು ಎತ್ತರಕ್ಕೆ ಹೋಗಲಿ. ದೇಶದ ಆರ್ಥಿಕ ವ್ಯವಸ್ಥೆಗಳು ಇನ್ನಷ್ಟು ಭದ್ರವಾಗಿ ನೆಲೆನಿಲ್ಲಿ ಅನ್ನಂತ ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡಿಸ್ತಾ, ಈ ಒಂದು ಸಂದರ್ಭದಲ್ಲಿ ನನ್ನ ಕಾರ್ಯಕರ್ತ ಬಂಧುಗಳಲ್ಲಿ ನಾವು ಕೇಳೋದೇನೆಂದರೆ, 2004ರಲ್ಲಿ ಉತ್ತಮ ಆಡಳಿತವನ್ನು ನೀಡಿದಂಥ ವಾಜಪೇಯಿ ಅವ್ರನ್ನ ನಾವು ಕಳ್ಕೊಂಡು ಕಾರಣವಾದರೂ ಇಷ್ಟೇ. ನನ್ನ ಕಾರ್ಯಕರ್ತರ ಬಂಧುಗಳು ಆ ಸಂದರ್ಭದಲ್ಲಿ ಸರಿಯಾಗಿ ವಾಜಪೇಯಿ ಅವರು ಮಾಡಿದಂಥ ಕೆಲಸಗಳನ್ನು ತಲುಪಿಸುವಲ್ಲಿ ವಿಫಲ ಆದರು. ಒಬ್ಬ ಪ್ರಧಾನಿಯಾಗಲಿ, ಒಬ್ಬ ಮುಖ್ಯಮಂತ್ರಿ ಆಗಲಿ ಅತ್ಯುನ್ನತ ರಸ್ತೆಗಳನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡೋದ್ರೊಳಗೆ ಅವರ ಅವಧಿ ಮುಗಿದೋಗಿರುತ್ತೆ. ನಮ್ಮ ನರೇಂದ್ರ ಮೋದಿಯವರು ನಮ್ಮ ಕಣ್ಣೆದುರುಗಡೆ ಹೇಳ್ತಾರ ಉದಾಹರಣೆಗಳಿವು. ಬೆಂಗಳೂರು ಮೈಸೂರು ರಸ್ತೆಯನ್ನು ಶಂಕುಸ್ಥಾಪನೆ ಮಾಡಿ ಉದ್ಘಾಟನೆಯನ್ನು ಕೇವಲ 4 ವರ್ಷಕ್ಕೆ ನಿರ್ವಹಿಸಿದರು, ಪೂರ್ಣಗೊಳಿಸಿದರು. ಇಂಥ ಒಂದು ಪ್ರಧಾನಿಯನ್ನು ಪಡೆದಂಥ ನಾವುಗಳು, ಅದರಲ್ಲೂ ನಮ್ಮ ಜೀವಿತವದಲ್ಲಿ ಇವತ್ತು ನೋಡ್ತಾ ಇರೋದು ನಿಜವಾಗ್ಲೂ ಸಂತಸ ತರ್ತದೆ. ಜೊತೆಗೆ ಕಾಂಗ್ರೆಸ್ನ ಕೆಲವೊಂದು MLAಗಳಿರ್ಬೋದು, ಕಾರ್ಯಕರ್ತರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು, ಮೋದಿಯವ್ರ ಬಗ್ಗೆ ತೆಗೊಳ್ಳುವಂಥ ಮಟ್ಟ ಯಾವ ಮಟ್ಟಿಗಿದೆ ಅಂತಂದರೆ ತುಂಬ ಕಾಲ್ಪನಿಕವಾಗಿ ಏನೇನೋ ಮಾತಾಡ್ತಾರೆ. ಉದಾಹರಣೆ, ಪ್ರದೀಪ್ ಈಶ್ವರ್ ಅಂತ ಒಬ್ಬ ವ್ಯಕ್ತಿ ಸಮಾಜಕ್ಕೆ ತಿದ್ದುವಂಥ ಸಂಸ್ಥೆಯನ್ನು ಇಟ್ಕೊಂಡು ಆ ವ್ಯಕ್ತಿ ಹಂಗೆ ಮೋದಿಯವ್ರ ಬಗ್ಗೆ ಮಾತಾಡ್ತಾ ಇರೋದು ತೀರಾ ಅಸಹ್ಯವನ್ನು ಹುಟ್ಟಿಸುತ್ತೆ. ಮೋದಿಯವರು ಬರೀ ಸಾಮಾನ್ಯ ಕಾರ್ಯಕರ್ತರಾಗಿದ್ದಾಗ ಅಥವಾ ಸಂಘ ಪರಿವಾರದಲ್ಲಿ ಒಡನಾಟ ಇಟ್ಕೊಂಡಿದ್ದಾಗ ಒಂದು ಸವಾಲನ್ನು ಸ್ವೀಕರಿಸ್ತಾರೆ. ಏನಂತಂದರೆ, ಯಾರು ತಾಯಿಯ ಎದೆಹಾಲನ್ನು ಕುಡಿದಿದ್ದೀರಿ ಅಂಥವರು ಬಂದು ಲಾಲ್ ಚೌಕ್ ಜಮ್ಮು ಕಾಶ್ಮೀರದಲ್ಲಿ ಭಾರತ ಮಾತೆಯನ್ನು ಬಾವುಟವನ್ನು ಹಾರಿಸಿ ಅಂತ ಆ ಸವಾಲನ್ನು ಎದೆ ಒಡ್ಡಿ ಸ್ವೀಕಾರ ಮಾಡಿ ಲಾಲ್ ಚೌಕಲ್ಲಿ ಅವತ್ತು ನಮ್ಮ ದೇಶದ ತಿರಂಗವನ್ನು ಹಾರಿಸಿ ಬರ್ತಾರೆ. ತಿರಂಗವನ್ನು ಹಾರಿಸಿದ್ಲಲ್ಲದೆ ಅವರು ಪ್ರಧಾನಮಂತ್ರಿಯಾಗಿ ಕೇವಲ ಎರಡನೇ ಅವಧಿಯೊಳಗೆ ಈ ದೇಶಕ್ಕೆ ಅಂಟಿಕೊಂಡಿದ್ದ ಪಿಡುಗು ಪೀಡೆ ಅಂತ ಆರ್ಟಿಕಲ್ 370ನ ಕಿತ್ತೊಗೆದು ಜಮ್ಮು ಕಾಶ್ಮೀರದ ಜನತೆಗೆ ನಿಜವಾದ ಸ್ವತಂತ್ರವನ್ನು 70 ವರ್ಷದ ನಂತರ ತಂದುಕೊಟ್ಟಂಥ ಪ್ರಧಾನಮಂತ್ರಿಯವರ ಬಗ್ಗೆ ನಾವು ಯಾವ ರೀತಿ ಮಾತಾಡಬೇಕು ಅನ್ನೋ ಸಣ್ಣ ಕಿಂಚಿತ್ತು ಯೋಗ್ಯತೆಯೂ ಕೂಡ ಇಲ್ಲ ಅಂತ ಕಾಂಗ್ರೆಸ್ ನಾಯಕರುಗಳು ಮೋದಿಯವ್ರನ್ನ ಅವಮಾನ ಮಾಡಬೇಕು ಅಂತಲೇ ಮಾಡ್ತಾರೆ. ಕೆಲವೊಂದು ನಾವು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ವಿಶೇಷವಾಗಿ ಕೆಲವೊಂದು ಕಾರ್ಯಕರ್ತರು ಹೆಂಗಾಗಿದ್ದಾರೆ ಅಂತಂದರೆ, ನಾನು ಮಂಡ್ಯದಲ್ಲಿ ಅಬ್ಸರ್ವ್ ಮಾಡ್ದಂಗೆ ಪಕ್ಷ ಅಧಿಕಾರದಲ್ಲಿಲ್ಲ ನಾನೇ ಕೆಲಸ ಮಾಡಬೇಕು, ಪಕ್ಷ ಅಧಿಕಾರದಲ್ಲಿಲ್ಲ ನಾವ್ಯಾಕೆ ಪಕ್ಷದೊಟ್ಟಿಗೆ ನಿಲ್ಲಬೇಕು ಅನ್ನೋವಂಥ ದುಸ್ಥಿತಿಗೆ ಬಂದು ನಿಂತಿದ್ದಾರೆ. ಜೊತೆಗೆ ನಮ್ಮ ಕಾರ್ಯಕರ್ತರು ಕೂಡ ನರೇಂದ್ರ ಮೋದಿ ಅವರ ಬಗ್ಗೆ ಕೇವಲವಾಗಿ ಮಾತಾಡುವಂಥ ಸ್ಥಿತಿಗಳನ್ನು ನಾವು ನೋಡ್ತಾ ಇದ್ದೀವಿ. ದಯಮಾಡಿ ಪಕ್ಷ ಅಧಿಕಾರ ಬಿಡಲಿ. ಕಳೆದ 2019ರಲ್ಲಿ ನನಗೆ ಅಧಿಕಾರದಿಂದ ವಿಮುಕ್ತಿಯಾಗಿ ಇವತ್ತು ನಗರಾಧ್ಯಕ್ಷರಾಗಿ ನಮ್ಮ ಪ್ರಸನ್ನವನ್ನು ನನ್ನೊಟ್ಟಿಗಿದ್ದಾರೆ. ಅಧ್ಯಕ್ಷ ಆದರೆ ಯಾರೇ ಆದರೂ ಅಧ್ಯಕ್ಷರೇ, ನಮ್ಮ ಪದವಿ ಕೊಡಲಿ ನನಗೆ ಪಕ್ಷ ತಾಯಿ ಸಮಾನ ಅನ್ನೋ ದೃಷ್ಟಿಯಿಂದ ಪ್ರತಿಯೊಬ್ಬ ಕಾರ್ಯಕರ್ತ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊತೀನಿ. ಧನ್ಯವಾದ.